ಈಗ ಒಂದು ಸೋಲ್ ಇದೆ, ಸ್ವಲ್ಪ ಕರ್ಮ ಅನ್ನೋದು ಈ ಶರೀರಕ್ಕಿದೆ. ಮೇಲೆ ನೋಡಿದ್ರೆ ದೊಡ್ಡ ಕರ್ಮ ಬ್ಯಾಲೆನ್ಸ್ ಇದೆ ಅಲ್ವಾ, ಬಿಗ್ ಬ್ಯಾಲೆನ್ಸ್. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಇದು ಆಲ್ಮೋಸ್ಟ್ ಎಂಡ್ ಆಗ್ಬೇಕು, ಲೈಫ್ ಬೇಡ ಅಂತ ಒಬ್ಬ ಎನ್ಲೈಟನ್ ಸೋಲ್ ನೋಡುತ್ತೆ. ಕಾನ್ವರ್ಸೇಷನ್, ಶರೀರ ಚೆನ್ನಾಗಿದೆ ನಿಮ್ದು, ನೀವು ಬೇಕಂದ್ರೆ ಹೋಗಿ, ನಾನು ನಿಮ್ಮ ಶರೀರ ತಗೊಳ್ತೀನಿ, ನಿಮ್ಮ ಪರ್ಪಸ್ ನಾನು ಕಂಪ್ಲೀಟ್ ಮಾಡ್ತೀನಿ, ಎರ್ತಲ್ಲಿನೂ ಅವಕಾಶ ಇದೆ ನನಗೆ, ನಾನು ಸ್ವಲ್ಪ ಮಾಡೋ ಕೆಲಸ ಇದೆ, ಸೊ ಲೆಟ್ ಅಸ್ ಮೇಕ್ ಎ ಅಗ್ರಿಮೆಂಟ್ ಅಂತ. ಇದು ಕೇಳುತ್ತದೆ ನನಗೇನು, ಮುಜೆ ಕ್ಯಾ ಹೈ, ಬೇಕಂದ್ರೆ ಬಿಡ್ತೀನಿ, ನಿಮ್ಗೆ ಕೊಡಲ್ಲ. ಮುಜೆ ಕ್ಯಾ ಹೈ ಅಂದರೆ ಅಲ್ಲಿ ಎಲಿಮಿನೇಟ್ ಯುವರ್ ಎಂಟೈರ್ ಕರ್ಮ. ಡೀಲ್ ಚೆನ್ನಾಗಿದೆ, ಟೇಕ್ ದ ಬಾಡಿ, ತಗೊಳುತ್ತೆ. ಸೊ ಈ ಸೋಲು ಹೋಗಿದೆ, ಈ ಸೋಲು ಎಂಟರ್ ಆಗಿದೆ. ತುಂಬ ಡಿಸ್ಟ್ರೆಸ್ಸು, ಇಲ್ಲಾಂದರೆ ತುಂಬ ಇಲ್ನೆಸ್ ಬಂತು, ಆಲ್ಮೋಸ್ಟ್ ಶಿ ಹ್ಯಾಸ್ ಟು ವೆಕೇಟ್ ದ ಬಾಡಿ. ಎಷ್ಟೋ ಒಂದು ದೊಡ್ಡ ಆಕ್ಸಿಡೆಂಟು, ನಂದೊಂದು ಡ್ಯೂರಿಂಗ್ ದ ಸರ್ಜರಿ, ಆ ಟೈಮ್ಸಲ್ಲಿ ಈ ಶಿಫ್ಟ್ ಆಗುತ್ತೆ. ಮೈಂಡ್ ಗೊತ್ತಿಲ್ಲ, ಬೆಳಗ್ಗೆ ಎದ್ದಿನ ತಕ್ಷಣ ಮೈಂಡ್ ಗೊತ್ತಿಲ್ಲ. ಯಾಕೆಂದರೆ ಮೈಂಡ್ ಅಂದರೆ ಏನು, ಮನಸ್. ಇದರಲ್ಲಿ ಇದೇನಿದೆ ಮ್ಯಾನು. ನಾವೇನು ಅನ್ಕೊಳ್ತೀವಿ, ನಾನು ಮನುಷ್ಯ ಅಂತ ಅನ್ಕೊಳ್ತೀವಿ, ಏನೂ ಅರ್ಥ ಆಗಲ್ಲ. ಈ ಸೋಲ್ ಲೆವೆಲಲ್ಲಿ ಏನಾಗಿದೆ ಗೊತ್ತಿಲ್ಲ. ಬಟ್ ಏನಾಗುತ್ತೆ ಅಂದರೆ, ಇವರೆಲ್ಲ ಯಾರು, ಸ್ವಲ್ಪ ಚೇಂಜ್ ಆಗುತ್ತೆ ಮೈಂಡ್. ಇವರೆಲ್ಲ ಯಾರು, ನಾನು ಎಲ್ಲಿದ್ದೀನಿ, ಮುಂಚೆ ಇದು ಸಂಪಾದನೆ ಮಾಡಬೇಕು, ಅದು ಮಾಡಬೇಕು, ಇನ್ನು ಗೋಲ್ಸ್ ಇತ್ತು, ಇವಾಗ ಅದೆಲ್ಲ ಹೋಗಿದೆ, ಗೋಲ್ಸ್ ಚೇಂಜ್ ಆಗಿದೆ, ಡೈರೆಕ್ಷನ್ ಆಫ್ ಲೈಫ್ ಚೇಂಜ್ ಆಗಿದೆ, ಮೆಮೊರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ಆ ಓಲ್ಡ್ ಸೋಲ್ದು ಎಲ್ಲ ಮೆಮರೀಸ್ ಈ ಸೋಲ್ ಗೊತ್ತಾಗಲ್ಲ. 10 ವರ್ಷ ಮುಂಚೆ ಅವರ ನಿಮ್ಗೆ ಗೊತ್ತಿಲ್ಲ, ಎಲ್ಲ ಆಕ್ಸೆಸ್ ಕೊಡಲ್ಲ ಆ ಸೋಲ್ ಈ ಮೆಮರೀಸ್ಗೆ. ಈಸಿ ಅಲ್ವಾ ಲೈಫ್? ಫಿಸಿಕಲ್ ಚೇಂಜಸ್ಸು, ಎಮೋಷ್ನಲ್ ಚೇಂಜಸ್, ಮೆಂಟಲ್ ಚೇಂಜಸ್ಸು, ಮತ್ತೆ ಆಫೀಸ್ಗೆ ಹೋಗ್ಬೇಕು, ಇದೇನು. ಸೊ ಸ್ವಲ್ಪ ಆ ಅಲೈನ್ಮೆಂಟ್ ಇಶ್ಯೂಸು ಸ್ವಲ್ಪ 1 ಮಂತ್ ಆಗುತ್ತೆ. ಡಿಸ್ಟರ್ಬೆನ್ಸ್ ಅಲ್ಲ, ಅಲೈನ್ಮೆಂಟ್ ಇಶ್ಯೂಸ್. ಅಲ್ಲೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸೆಟ್ ಆಗೋಕೆ ಸಮಯ ತಗೊಳುತ್ತೆ. ಬಟ್ ಲೈಫ್ ಡಿಫ್ರೆಂಟ್ ಆಗಿರುತ್ತೆ. ಮುಂಚೆ ಗಾಸಿಪ್ ಚೆನ್ನಾಗಿತ್ತು, ಇವಾಗ ಗಾಸಿಪ್ ಬೇಡ. ರಿಲೇಷನ್ಸು, ಫಂಕ್ಷನ್ಸು ಚೆನ್ನಾಗಿತ್ತು, ಇವಾಗ ಅದೆಲ್ಲ ಬೇಡ. ಒಬ್ಬರು ಹೇಳಿದ್ದು ನಾನು ನೋಡಿ, ನೀವು ಹೋಗಲ್ಲ, ನಾವೆಲ್ಲ ಫಂಕ್ಷನ್ಸ್ಗೆ ಹೋಗ್ತೀವಿ ಅಂದರೆ, ಅವಾಗ ನನಗೆ ಅರ್ಥ ಆಯ್ತು ಅಲ್ಲಿ ವಾಕಿನಿಲ್ಲ ಅಂತ. ಅರ್ಥ ಆಯ್ತಾ? ನಾನು ಅಲ್ಲಿ ಅವ್ರ ಹತ್ರ ಏನು ಮಾತಾಡಲ್ಲ, ಒಳಗೆ ನಗು ಬರ್ತಾ ಇದೆ. ಓಕೆ, ನಿಮ್ದು ವಾಕಿನ್ ಆಗಿಲ್ಲ, ನಂದು ವಾಕಿನ್ ಆಗಿದೆ ಅಷ್ಟೆ. ಅವ್ರಿಗೆ ಏನಾಗುತ್ತೆ, ಅವ್ರ ಲೈಫಲ್ಲಿ ಇಷ್ಟು ಜನ ಇರೋ ಫ್ರೆಂಡ್ಸ್ ಎಲ್ಲ ಹೋಗ್ಬಿಡ್ತಾರೆ, ರಿಲೇಟಿವ್ಸ್ ಎಲ್ಲ ಹೋಗ್ಬಿಡ್ತಾರೆ. ತುಂಬ ಒಬ್ಬ ಫಾರಿನ್ ಎಲಿಮೆಂಟ್ ಥರ ಇರುತ್ತೆ ನಿಮ್ಮ ಶರೀರ, ಮನಸ್ಸು ನೋಡಿದ್ರೆ. ಯು ಡಿಸ್ಕನೆಕ್ಟ್ ಆಟೋಮೆಟಿಕ್ಲಿ, ಬೇಕಂತ ಮಾಡಲ್ಲ, ಯು ಡಿಸ್ಕನೆಕ್ಟ್. ಇವ್ರಿಗೆ ಒಂದು ನಾಟ್ ಓನ್ಲಿ ಮೆಡಿಟೇಷನ್, ವಾಕಿನ್ಸ್ ಅನ್ನೋದು ಬರೀ ಮೆಡಿಟೇಟರ್ಸ್ ಮಾತ್ರ ಆಗಲ್ಲ. ಈಗ ಒಬ್ಬ ವರ್ಲ್ಡ್ ಲೀಡರ್ಸ್ ಇರ್ತಾರೆ, ಅವರೊಳಗೇನು ವಾಕಿನ್ ಆಗುತ್ತೆ. ಅವ್ರು ತಗೊಳ್ಳೋ ಡೆಸಿಷನ್ ಒಂದು ವರ್ಲ್ಡ್ ವಾರ್ನೇ ಸ್ಟಾಪ್ ಮಾಡ್ಬೋದಲ್ವ, ಅಲ್ಲಿನೂ ವಾಕಿನ್ಸ್ ಆಗುತ್ತೆ. ಅಂದರೆ ಒಬ್ಬ ಮ್ಯಾಕ್ಸಿಮಮ್ ಶಿಫ್ಟ್ಗೋಸ್ಕರ ಯಾರು ರೆಡಿ ಇದ್ದಾರೋ ಆಗುತ್ತೆ.